ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 7ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ತತಃ ಸಮಾಧಿಯುಕ್ತೇನ ಕ್ರಿಯಾಯೋಗೇನ ಕರ್ದಮಃ ಸಂಪ್ರಪೇದೆ ಹರಿಂ ಭಕ್ತ್ಯಾ ಪ್ರಪನ್ನ ವರದಾ ಶುಶಂ. ಅನುವಾದ: ರಕ್ಷಣೆಗಾಗಿ ತನ್ನಲ್ಲಿಗೆ ಓಡಿ ಬರುವವರಿಗೆ ಕೂಡಲೇ ಸಕಲ ವರಗಳನ್ನು ದಯಪಾಲಿಸುವವನು ದೇವೋತ್ತಮ ಪುರುಷ. ಅವನನ್ನು ಕರ್ದಮ ಮುನಿಯು ತಮ್ಮ ತಪಸ್ಸಿನ ಅವಧಿಯಲ್ಲಿ ಸಮಾಧಿ ಸ್ಥಿತಿಯ ಭಕ್ತಿ ಸೇವೆಯ ಆರಾಧನೆಯಿಂದ ಒಲಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಋಷಿಗಳಿಗೆ ಪ್ರಶ್ನೆಯನ್ನು ಕೇಳ್ತಾನೇನು ಅಂತಂದರೆ, ಪೂಜನೀಯನಾದಂತಹ ರುಚಿ ಮತ್ತು ಬ್ರಹ್ಮನ ಪುತ್ರನಾದಂತಹ ದಕ್ಷ ಇವರಿಬ್ಬರು ಸ್ವಯಂಭೂವ ಮನುವಿನ ಇನ್ನೂ ಇಬ್ಬರು ಮಕ್ಕಳಿರ್ತಾರಲ್ಲ, ಹೆಣ್ಮಕ್ಕಳು, ಅವರನ್ನು ತಮ್ಮ ಪತ್ನಿಯರನ್ನಾಗಿ ಪಡ್ಕೊಂಡ್ಮೇಲೆ ಅವ್ರು ಹೇಗೆ ಮಕ್ಕಳನ್ನು ಪಡೆದ್ರು ಅನ್ನೋದನ್ನು ಕೂಡ ನನಗೆ ತಿಳಿಸಿ ಅಂತನ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಆವಾಗ ಮೈತ್ರೇಯ ಮಹರ್ಷಿಗಳು ಉತ್ತರವನ್ನು ಕೊಡ್ತಾರೆ. ಪೂಜ್ಯರಾದ ಕರ್ದಮ ಮುನಿ ಲೋಕಗಳಲ್ಲಿ ಮಕ್ಕಳನ್ನು ಉತ್ಪತ್ತಿ ಮಾಡು ಅಂತನ್ಬಿಟ್ಟು ಬ್ರಹ್ಮನಿಂದ ಆಜ್ಞೆಯನ್ನು ಪಡ್ಕೊಂಡಿರ್ತಾರಲ್ಲ, ಅದಾದಮೇಲೆ ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷಗಳ ಕಾಲ ಅವರು ತಪಸ್ಸನ್ನು ಆಚರಣೆ ಮಾಡ್ತಾರೆ. ಅಂದರೆ ಈಗ ಮಕ್ಕಳನ್ನು ಪಡಿಬೇಕು ಅಂತ ಹೇಳಿದ್ದಾನೆ ಬ್ರಹ್ಮ, ನನಗೊಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ, ಆ ಕೆಲಸವನ್ನು ನಾನು ಪೂರ್ತಿ ಮಾಡಬೇಕು. ಸೊ ಮಕ್ಕಳನ್ನು ಪಡೆಯೋಕ್ಕೆ ಮುಂಚೆ ಅವರು 10,000 ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ರಕ್ಷಣೆಗೋಸ್ಕರ ತನ್ನ ಹತ್ರಕ್ಕೆ ಯಾರು ಓಡ್ ಬರ್ತಾರೋ ಅಂಥವರಿಗೆ ತಕ್ಷಣವೇ ವರಗಳನ್ನು, ಎಲ್ಲ ರೀತಿಯ ವರಗಳನ್ನು ದಯಪಾಲಿಸುವಂಥವನು ದೇವೋತ್ತಮ ಪರಮಪುರುಷ. ಅವನನ್ನು ಕರ್ದಮ ಮುನಿ ಏನು ಮಾಡಿದ್ರು? ತಮ್ಮ ತಪಸ್ಸಿನ ಅವಧಿಯಲ್ಲಿ ಸಮಾಧಿ ಸ್ಥಿತಿಗೆ ಹೋಗಿ ಅಲ್ಲಿ ಭಕ್ತಿ ಸೇವೆಯ ಆರಾಧನೆಯನ್ನು ಮಾಡಿ ಅವರು ಒಲಿಸ್ಕೊಳ್ತಾರೆ. ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ದಾರಿ ಇದೆ. ಇಲ್ಲಿ ಕರ್ದಮ ಮುನಿಗಳು ತಪಸ್ಸಿನ ಮೂಲಕ ಆ ತಪಸ್ಸಲ್ಲಿ ಸಮಾಧಿ ಸ್ಥಿತಿಗೆ ಹೋಗಿ ಅಲ್ಲಿ ಅವರು ಆರಾಧನೆ ಮಾಡಿಕೊಂಡು ಅವರನ್ನು ಹೊಲಿಸ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಧ್ಯಾನದ ವಿಶೇಷತೆಯನ್ನು ವಿವರಿಸಲಾಗಿದೆ. ಕರ್ದಮ ಮುನಿಯು ದೇವೋತ್ತಮ ಪರಮಪುರುಷ ಹರಿಯನ್ನು ಒಲಿಸುವುದಕ್ಕಾಗಿ 10,000 ವರ್ಷ ಧ್ಯಾನ ಯೋಗವನ್ನು ಆಚರಿಸಿದನು. ಆದುದರಿಂದ ಒಬ್ಬನು ಯೋಗಾಭ್ಯಾಸವನ್ನು ಮಾಡಲಿ, ದೇವರ ದರ್ಶನಕ್ಕಾಗಿ ಊಹಾಪೋಹವನ್ನು ಇಲ್ಲವೇ ಸಂಶೋಧನೆಯನ್ನು ಮಾಡಲಿ, ಅವನ ಪ್ರಯತ್ನಗಳು ಭಕ್ತಿ ಪ್ರಕ್ರಿಯೆಯಿಂದ ಮಿಶ್ರಿತವಾಗಿರಬೇಕು. ಭಕ್ತಿ ಇಲ್ಲದೆ ಯಾವುದೊಂದೂ ಪರಿಪೂರ್ಣವಾಗದು. ಪರಿಪೂರ್ಣತೆಯ ಮತ್ತು ಸಾಕ್ಷಾತ್ಕಾರದ ಲಕ್ಷ್ಯವು ದೇವೋತ್ತಮ ಪರಮಪುರುಷನೇ ಆಗಿರುತ್ತಾನೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಧ್ಯಾನದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ಕರ್ದಮ ಮುನಿ ಏನು ಮಾಡಿದ್ರು? ಆ ಭಗವಂತನನ್ನು ಒಲಿಸ್ಕೊಳ್ಬೇಕು ಅಂತ 10,000 ವರ್ಷಗಳ ಕಾಲ ಧ್ಯಾನ ಯೋಗವನ್ನು ಮಾಡ್ತಾರೆ. ಅದಕ್ಕೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಒಬ್ಬರು ಯೋಗಾಭ್ಯಾಸವನ್ನಾದರೂ ಮಾಡಲಿ, ದೇವರ ದರ್ಶನಕ್ಕೋಸ್ಕರ ಅವರು ಊಹಾಪೋಹಗಳನ್ನು, ಅಂತಂದ್ರೇನು, ಈಗಿರ್ಬೋದು ಹಾಗಿರ್ಬೋದು ಅಂತ ತಮ್ಮ ಒಂದು ಊಹೆಗಳಿಂದ ಆದರೂ ಆಗಿರ್ಬೋದು, ಅಥವಾ ಸಂಶೋಧನೆಯನ್ನಾದರೂ ಮಾಡಲಿ, ಏನೇ ಮಾಡಿದ್ರೂ ಕೂಡ ಅಲ್ಲಿ ಭಕ್ತಿ ಅನ್ನೋದು ಇರಬೇಕು. ಭಕ್ತಿಯಿಂದ ಕೂಡಿ ನಾವು ಏನೇ ಮಾಡಿದ್ರೂ ನಮಗದು ಸಿಗತ್ತೆ. ಭಕ್ತಿ ಇಲ್ಲ ಅಂತಂದರೆ ಯಾವುದು ಕೂಡ ಪರಿಪೂರ್ಣವಾಗೋದಿಲ್ಲ. ಪರಿಪೂರ್ಣತೆಯ ಮತ್ತು ಸಾಕ್ಷಾತ್ಕಾರದ ಲಕ್ಷ್ಯ ಏನಪ್ಪ ಅಂತಂದರೆ ಆ ಭಗವಂತ ಒಬ್ಬನೇ ಆಗಿರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ವಿಶದವಾಗಿ ಹೇಳಿರುವುದೇನೆಂದರೆ, ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ತತ್ಪರನಾಗಿರುವವನು ಅತಿ ಶ್ರೇಷ್ಠ ಯೋಗಿ ಎಂದು. ಇಲ್ಲಿ ಗುರುಗಳು ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಈ ವಿಷಯದ ಬಗ್ಗೆ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಏನು ಹೇಳಿದಾನೆ ಅದರಲ್ಲಿ ಅಂತಂದರೆ, ಯಾರು ಭಗವಂತನ ಸೇವೆಯಲ್ಲಿ ಸದಾ ತತ್ಪರನಾಗಿರ್ತಾನೋ ಅವನೇ ಅತಿ ಶ್ರೇಷ್ಠವಾದಂತಹ ಯೋಗಿ ಅಂತ ಹೇಳಿದ್ದಾರೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ದೇವೋತ್ತಮ ಪುರುಷನಾದ ಹರಿಯು ಕೂಡ ಶರಣಾದವನ ಇಷ್ಟಾರ್ಥಗಳನ್ನು ಈಡೇರಿಸುವನು. ಒಬ್ಬನು ನಿಜವಾದ ಯಶಸ್ಸನ್ನು ಪಡೆಯಬೇಕಾದರೆ ದೇವೋತ್ತಮ ಪುರುಷನಾದ ಹರಿಯ ಅಥವಾ ಕೃಷ್ಣನ ಪಾದಕಮಲಗಳಿಗೆ ಶರಣಾಗತನಾಗಲೇಬೇಕು. ಅಂದರೆ ಭಗವಂತನಿಗೆ ಯಾರು ಶರಣಾಗಿರ್ತಾರೋ ಅವನಿಗೆ ಬೇಗ
ಭಗವಂತ ಸಿಗ್ತಾನೆ. ಭಗವಂತ ಕೂಡ ತನಗೆ ಯಾರು ಶರಣಾಗತಿ ಆಗಿರ್ತಾನೋ ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾನೆ. ನಿಜವಾಗ್ಲೂ ಒಬ್ಬ ಮನುಷ್ಯ ಯಶಸ್ಸನ್ನು ಪಡಿಬೇಕು ಅಂತಂದರೆ ಅವನು ಹರಿ ಅಥವಾ ಕೃಷ್ಣ ಯಾವುದಾದ್ರೂ ಹೆಸರಲ್ಲಿ ಕರಿಬೋದು, ಅವನ ಪಾದಕಮಲಗಳಿಗೆ ಅವನು ಶರಣಾಗತನಾಗಲೇಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ತತ್ಪರತೆಯು ನೇರವಾದ ವಿಧಾನವಾಗಿದೆ. ಇತರ ಎಲ್ಲ ವಿಧಾನಗಳಿಗೆ ಸಮರ್ಥನೆ ಇದ್ದರೂ ಅವು ಪ್ರಕಾರಾಂತರವಾದುವು. ಈ ಕಲಿಯುಗದಲ್ಲಿ ನೇರವಾದ ವಿಧಾನವು ಪ್ರಕಾರಾಂತದ ವಿಧಾನಕ್ಕಿಂತ ಹೆಚ್ಚು ಸಾಧ್ಯವೆನಿಸುವುದು. ಏಕೆಂದರೆ ಜನರು ಅಲ್ಪಾಯುಷ್ಯವುಳ್ಳವರು, ಮಂದಬುದ್ಧಿಯುಳ್ಳವರು ಮತ್ತು ಬಡವರು, ಅದಲ್ಲದೆ ಅನೇಕ ವಿಧದ ದೈನ್ಯ ಕ್ಲೇಶಗಳ ತೊಡಕಿಗೆ ಸಿಲುಕಿಕೊಂಡವರೂ ಆಗಿರುತ್ತಾರೆ. ಆದುದರಿಂದ ಪ್ರಭು ಚೈತನ್ಯರು ಅತಿ ಶ್ರೇಷ್ಠವಾದ ಇದೊಂದು ವರವನ್ನು ಕೊಟ್ಟಿರುತ್ತಾರೆ. ಈ ಯುಗದಲ್ಲಿ ಆಧ್ಯಾತ್ಮಿಕ ಜೀವನದ ಪರಿಪೂರ್ಣತೆಯನ್ನು ಪಡೆಯಲು ಒಬ್ಬನು ಸುಲಭವಾಗಿ ಭಗವಂತನ ಪುಣ್ಯನಾಮವನ್ನು ಕೀರ್ತಿಸಬೇಕು. ಇಲ್ಲಿ ಭಕ್ತಿ ಸೇವೆ ಅಂದರೆ ಕೃಷ್ಣ ಪ್ರಜ್ಞೆ ಅಂತಂದ್ರೇನು? ಮನಸ್ಸಲ್ಲಿ ಅಥವಾ ನಮ್ಮ ಚಿತ್ತದಲ್ಲಿ ಯಾವಾಗಲೂ ಆ ಭಗವಂತನ ಚಿಂತನೆ ಓಡ್ತಾ ಇರೋದು. ಅವನನ್ನು ಬಿಟ್ಟು ಬೇರೆ ನಮ್ಮ ಚಿತ್ತದಲ್ಲಿ ಏನೂ ಇರೋದಿಲ್ಲ, ಅದನ್ನು ಹೇಳೋದು. ಭಕ್ತಿ ಸೇವೆ ಅಂತಂದ್ರೇನು? ಭಗವಂತನಿಗೆ ನಾವು ಪ್ರೀತಿಯಿಂದ ಸೇವೆ ಮಾಡುವಂಥದ್ದು. ಸೊ ಎರಡೂ ಒಂದೇನೆ. ಸೊ ಇದು ನೇರವಾದ ವಿಧಾನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇರೆ ಯಾವುದೇ ವಿಧಾನಗಳನ್ನು ತಗೊಂಡ್ರು ಅದು ಸುತ್ತುವರೆದು ಬರುವಂಥದ್ದು. ಈ ಕಲಿಯುಗದಲ್ಲಿ ನಮಗೆ ನೇರವಾಗಿ ಯಾವುದು ಮಾಡ್ತೀವೋ ಅದೇ ಒಳ್ಳೆಯದು. ಯಾಕೆ ಅಂತಂದರೆ ಈಗ ನಮಗೇನಾದರೂ ಸಾವಿರಾರು ವರ್ಷಗಳ ಆಯಸ್ಸಿದೆಯಾ? ಇರೋದೇ 100, ಅಷ್ಟೂ ಇಲ್ಲ, 70, 80 ಅಷ್ಟೇ ಇರೋದು ಅಲ್ವಾ? ಅದಕ್ಕೋಸ್ಕರ ಮತ್ತೆ ಮಂದಬುದ್ಧಿ ಇರುವಂಥವ್ರು ಈ ಯುಗದ ಜನರು, ಆಮೇಲೆ ಬಡವರು ಕೂಡ ಆಗಿದ್ದಾರೆ. ಅಂತಂದರೆ ಎಲ್ಲ ರೀತಿಯಲ್ಲೂ, ಇಲ್ಲಿ ಬರೀ ಐಶ್ವರ್ಯದ ರೀತಿಯಲ್ಲಿ ಅಂತಲ್ಲ, ವಿದ್ಯೆ ಆಗಿರ್ಬೋದು, ಆಧ್ಯಾತ್ಮಿಕತೆ ಆಗಿರ್ಬೋದು, ಒಳ್ಳೆ ಗುಣ ನಡತೆ, ಇದರಲ್ಲೆಲ್ಲ ಬಡವರು ಅಂತ ನಾವು ತಿಳ್ಕೊಬೇಕು. ಆಮೇಲೆ ಅನೇಕ ರೀತಿಯ ಕಷ್ಟ ಕ್ಲೇಶಗಳಿಗೆ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಈ ಒಂದು ಕಲಿಯುಗದಲ್ಲಿ. ಅದಕ್ಕೋಸ್ಕರನೇ ಏನು ಮಾಡಿದ್ರು? ಕೃಷ್ಣನೇ ಪ್ರಭು ಚೈತನ್ಯರಾಗಿ ಬಂದು ಅತಿ ಶ್ರೇಷ್ಠವಾದಂತಹ ವರವನ್ನು ಕೊಟ್ಟಿದ್ದಾನೆ ಭಗವಂತ. ಏನು? ಈ ಕಲಿಯುಗದಲ್ಲಿ ಆಧ್ಯಾತ್ಮಿಕ ಜೀವನದ ಒಂದು ಪರಿಪೂರ್ಣತೆಯನ್ನು ಪಡಿಬೇಕು ಅಂತಂದರೆ ಸುಲಭವಾಗಿ ನೀವು ಪಡ್ಕೋಬೋದು. ಹೇಗೆ? ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು. ಆ ಭಗವಂತನನ್ನು ಸದಾ ಸ್ಮರಿಸ್ತಾ ಇರಬೇಕು. ಅದು ಹಾಡಿಂದ ಆಗಿರ್ಬೋದು, ಭಜನೆಯಿಂದ ಆಗಿರ್ಬೋದು, ಧರ್ಮಗ್ರಂಥಗಳನ್ನು ಓದೋದ್ರಿಂದ ಆಗಿರ್ಬೋದು, ಅದರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಆಗಿರ್ಬೋದು, ಅದನ್ನು ಕೇಳೋದಾಗಿರ್ಬೋದು, ಅದನ್ನು ಮನನ ಮಾಡೋದಾಗಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಭಗವಂತನ ಪುಣ್ಯನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಸಂಪ್ರಪೇದೆ ಹರಿಂ ಎಂಬ ಪದಗಳ ಅರ್ಥವೇನೆಂದರೆ, ಕರ್ದಮ ಮುನಿಯು ತಮ್ಮ ಭಕ್ತಿ ಸೇವೆಯಿಂದ ದೇವೋತ್ತಮ ಪರಮಪುರುಷನನ್ನು ವಿವಿಧ ರೀತಿಗಳಲ್ಲಿ ತೃಪ್ತಿಗೊಳಿಸಿದನು. ಅಂದರೆ ಇಲ್ಲಿ ಸಂಪ್ರಪೇದೆ ಹರಿಂ ಅಂತ ಶಬ್ದಗಳನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದರೆ, ಕರ್ದಮ ಮುನಿಗಳು ತಮ್ಮ ಭಕ್ತಿ ಸೇವೆಯಿಂದ ಆ ಭಗವಂತನನ್ನು ಎಲ್ಲ ರೀತಿಯಲ್ಲೂ ಬೇರೆ 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 ರೀತಿಯಲ್ಲಿ ಅವನನ್ನು ತೃಪ್ತಿಗೊಳಿಸ್ತಾರೆ ಅನ್ನೋದು ಇದರ ಅರ್ಥ. ಇನ್ನು ಕ್ರಿಯಾಯೋಗೇನ ಅಂತ ಒಂದು ಶಬ್ದ ಇದೆ. ಆ ಶಬ್ದದಿಂದ ಕೂಡ ಭಕ್ತಿ ಸೇವೆಯು ಅಭಿವ್ಯಕ್ತವಾಗಿದೆ. ಅಂದರೆ ಕ್ರಿಯಾಯೋಗೇನ ಅಂತಂದರೆ ಭಕ್ತಿ ಯೋಗದ ಅರ್ಚನೆಯಿಂದ ಅಂತ ಅರ್ಥ. ಸೊ ಅದರಿಂದನೂ ಕೂಡ ಇದೇ ಅರ್ಥ ಬರುತ್ತೆ. ಕರ್ದಮ ಮುನಿಯು ಧ್ಯಾನ ಮಾಡಿದುದು ಮಾತ್ರವಲ್ಲ, ಅವನು ಭಕ್ತಿ ಸೇವೆಯಲ್ಲಿ ಕೂಡ ನಿರತನಾದನು. ಅಂದರೆ ಇಲ್ಲಿ ಕರ್ದಮ ಮುನಿಗಳು ಧ್ಯಾನದಲ್ಲಿ ಕೂತಿದ್ರು, ಆದರೆ ಅವರು ಭಕ್ತಿಯನ್ನು ಕೂಡ ಮಾಡಿದ್ರು, ಅಲ್ಲಿ ಭಕ್ತಿಯಿಂದ ಸೇವೆ ಕೂಡ ಮಾಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಅಂತ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಾಭ್ಯಾಸದಲ್ಲಿ ಅಥವಾ ಧ್ಯಾನದಲ್ಲಿ ಪರಿಪೂರ್ಣತೆಯನ್ನು ಪಡೆಯಬೇಕಾದರೆ ವ್ಯಕ್ತಿಯು ಶ್ರವಣ, ಕೀರ್ತನ, ಸ್ಮರಣ ಮುಂತಾದ ಭಕ್ತಿ ಸೇವೆಯಲ್ಲಿ ವರ್ತಿಸಬೇಕು. ಸ್ಮರಣೆಯು ಧ್ಯಾನವೂ ಆಗಿರುತ್ತದೆ. ಆದರೆ ಯಾರನ್ನು ಸ್ಮರಣೆ ಮಾಡಬೇಕು? ದೇವೋತ್ತಮ ಪರಮಪುರುಷನನ್ನು ಸ್ಮರಣೆ ಮಾಡಬೇಕು. ಪರಮಪುರುಷನನ್ನು ಸ್ಮರಿಸಿದರೆ ಮಾತ್ರ ಸಾಲದು, ಭಗವಂತನ ಲೀಲೆಗಳನ್ನು ಶ್ರವಣ ಮಾಡಬೇಕು ಮತ್ತು ಅವನ ಮಹಿಮೆಗಳನ್ನು ಕೀರ್ತಿಸಬೇಕು. ಅಧಿಕೃತವಾದ ಶಾಸ್ತ್ರಗಳಲ್ಲಿ ಈ ನಿರೂಪಣೆ ಇದೆ ನೋಡಿ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯೋಗಾಭ್ಯಾಸನೇ ಆಗಿರ್ಬೋದು ಅಥವಾ ಧ್ಯಾನನೇ ಆಗಿರ್ಬೋದು, ಅದರಲ್ಲಿ ನಾವು ಪರಿಪೂರ್ಣತೆಯನ್ನೇನಾದರೂ ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ವ್ಯಕ್ತಿ ಏನು ಮಾಡಬೇಕು? ಶ್ರವಣ, ಕೀರ್ತನ, ಸ್ಮರಣ ಈ ರೀತಿಯ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಭಕ್ತಿ ಸೇವೆ ಅಂತಂದರೆ ದೇವಸ್ಥಾನದಲ್ಲಿ ಹೋಗಿ ಸೇವಾ ಕಾರ್ಯ ಮಾಡ್ತೀವಲ್ವಾ, ಅಷ್ಟೇ ಅಲ್ಲ.
ಭಗವಂತನ ಬಗ್ಗೆ ನಾವು ಶ್ರವಣ ಮಾಡೋದು, ಅದನ್ನು ಕೀರ್ತನೆ ಮಾಡೋದು, ಅದನ್ನು ಸ್ಮರಿಸ್ಕೊಳ್ಳೋದು ಎಲ್ಲವೂ ಕೂಡ ಭಕ್ತಿ ಸೇವೆನೇ. ಇದನ್ನೆಲ್ಲ ಮಾಡಲೇಬೇಕಾಗತ್ತೆ ಅಂತ ಹೇಳ್ತೀವಿ. ಈಗ ಸ್ಮರಣೆ ಅನ್ನೋದು ಧ್ಯಾನ ಆಗಿರುತ್ತೆ. ಭಗವಂತನನ್ನು ಸದಾ ಸ್ಮರಿಸ್ಕೊಳ್ಳೋದು ಒಂದು ಧ್ಯಾನನೇ ಅಲ್ವಾ? ಆದರೆ ನಾವು ಯಾರನ್ನು ಸ್ಮರಣೆ ಮಾಡಬೇಕು? ಭಗವಂತನನ್ನು ಮಾತ್ರ, ದೇವೋತ್ತಮ ಪರಮಪುರುಷನನ್ನು ನಾವು ಸ್ಮರಣೆ ಮಾಡಬೇಕು. ಆಯಿತು, ಅವನನ್ನು ಸ್ಮರಿಸಿದ್ರೆ ಸಾಕಾ? ಇಲ್ಲ, ಅವನ ಲೀಲೆಗಳು, ಅವನು ಏನೇನೆಲ್ಲ ಇಲ್ಲಿ ಮಾಡಿದ್ದಾನೆ ಅದರ ಬಗ್ಗೆ ನಾವು ಶ್ರವಣ ಮಾಡಬೇಕು, ಅವನ ಮಹಿಮೆಗಳನ್ನು ಹಾಡಿ ಹೊಗಳಬೇಕು. ಅದನ್ನೆಲ್ಲ ಕೂಡ ಅಧಿಕೃತವಾದಂಥ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹೌದು, ಈ ರೀತಿ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಕರ್ದಮ ಮುನಿ 10,000 ವರ್ಷಗಳ ಕಾಲ ಬಗೆ ಬಗೆಯ ಭಕ್ತಿ ಸೇವಾಚರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಬಳಿಕ ಧ್ಯಾನದಲ್ಲಿ ಪರಿಪೂರ್ಣತೆಯನ್ನು ಪಡೆದನು. ಆದರೆ 100 ವರ್ಷಗಳಷ್ಟು ಕೂಡ ಬದುಕಲು ಅತ್ಯಂತ ಕಷ್ಟಕರವಾಗಿರುವ ಈ ಕಲಿಯುಗದಲ್ಲಿ ಅದು ಸಾಧ್ಯವಾಗದು. ಈ ಕಾಲದಲ್ಲಿ ಯೋಗದ ಅನೇಕ ವಿಧಿ ವಿಧಾನಗಳನ್ನು ಕಟ್ಟುನಿಟ್ಟಾಗಿ ಆಚರಿಸುವುದರಲ್ಲಿ ಯಾರು ತಾನೇ ಯಶಸ್ವಿಯಾಗಬಲ್ಲರು? ಅದೂ ಅಲ್ಲದೆ ಶರಣಾಗತಾತ್ಮರು ಮಾತ್ರವೇ ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆಯುವರು. ದೇವೋತ್ತಮ ಪುರುಷನ ಪ್ರಸ್ತಾಪವೇ ಇಲ್ಲದಿರುವಲ್ಲಿ ಶರಣಾಗತಿ ಎಲ್ಲಿರುತ್ತದೆ? ದೇವೋತ್ತಮ ಪುರುಷನ ಧ್ಯಾನವೇ ಇಲ್ಲದ ಕಡೆ ಯೋಗಾಭ್ಯಾಸವೆಲ್ಲಿ? ದುರದೃಷ್ಟವತ್ ಈ ಯುಗದ ಜನರು ಮುಖ್ಯವಾಗಿ ಅಸುರಿ ಸ್ವಭಾವದ ವ್ಯಕ್ತಿಗಳು, ಮೋಸಗೊಳ್ಳಲು ಬಯಸುವರು. ದೇವೋತ್ತಮ ಪರಮಪುರುಷನು ಅಂತಹವರ ಬಳಿಗೆ ಮಹಾಮೋಸಗಾರರನ್ನು ಕಳಿಸುತ್ತಾನೆ. ಅವರು ಅಂತಹವರನ್ನು ಯೋಗದ ಹೆಸರಿನಲ್ಲಿ ದಾರಿ ತಪ್ಪಿಸುತ್ತಾರೆ, ಅವರ ಜೀವನಗಳನ್ನು ವ್ಯರ್ಥಪಡಿಸುತ್ತಾರೆ ಮತ್ತು ನಾಶಪಡಿಸುತ್ತಾರೆ. ಆದುದರಿಂದಲೇ ಭಗವದ್ಗೀತೆಯ 16ನೇ ಅಧ್ಯಾಯದ 17ನೆಯ ಶ್ಲೋಕದಲ್ಲಿ ತಾವು ಅಧಿಕೃತರೆಂದು ಹೇಳಿಕೊಳ್ಳುವ ಧೂರ್ತರು ಅನ್ಯಾಯದಿಂದ ಗಳಿಸಿದ ಧನದಿಂದ ಮತ್ತರಾಗಿ ಅಧಿಕೃತ ಶಾಸ್ತ್ರ ಗ್ರಂಥಗಳನ್ನು ಅನುಸರಿಸದೆ ಯೋಗವನ್ನು ಆಚರಿಸುವರು ಎಂದು ಸ್ಪಷ್ಟವಾಗಿ ಹೇಳಿದೆ. ಅವರು ಮೋಸಗೊಳ್ಳಲು ಬಯಸಿದ ಮುಗ್ಧ ಜನರನ್ನು ಕೊಳ್ಳೆ ಹೊಡೆದು ಆ ಹಣದಿಂದ ಉನ್ಮತ್ತರಾಗಿರುತ್ತಾರೆ. ಇಲ್ಲಿ ಈ ಕಾಲದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗ ಭಗವಂತನನ್ನ ಪಡಿಬೇಕು ಅಂತಂದಾಗ ಅದು ಯಾವುದೇ ಒಂದು ಮಾರ್ಗ ಆಗಿದ್ರೂ ಅಲ್ಲಿ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟು. ಮತ್ತು ಸ್ಮರಣೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾರನ್ನ ಸ್ಮರಣೆ ಮಾಡಬೇಕು? ಆ ಭಗವಂತನನ್ನು ಮಾತ್ರ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡೋದಷ್ಟೇ ಅಲ್ಲ, ಅವನ ಲೀಲೆಗಳನ್ನೂ ಕೂಡ ನಾವು ಕೇಳಬೇಕು, ಮಹಿಮೆಗಳನ್ನು ನಾವು ಕೀರ್ತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕರ್ದಮ ಮುನಿಗಳು 10,000 ವರ್ಷದವರೆಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಭಕ್ತಿಯಿಂದ ಭಗವಂತನನ್ನ ಸೇವೆ ಮಾಡಿ ತನ್ನನ್ನು ತಾನು ಅದರಲ್ಲಿ ತೊಡಗಿಸ್ಕೊಂಡ ಮೇಲೆ ಅವರು ಧ್ಯಾನದಲ್ಲಿ ಪರಿಪೂರ್ಣತೆಯನ್ನು ಪಡಿತಾರೆ. ಅಂದರೆ 100 ವರ್ಷದ ತನಕನೂ ಕೂಡ ನಮಗೆ ಬದುಕೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಕಷ್ಟಕರವಾಗಿರುವಂಥ ಈ ಕಲಿಯುಗದಲ್ಲಿ ಅದು ಹೇಗೆ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಅದಕ್ಕೋಸ್ಕರನೇ ಈ ಒಂದು ಕಾಲದಲ್ಲಿ ವಿಧಿ ವಿಧಾನಗಳನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು ಅಂದರೆ ಯಾರ ಕೈಯಲ್ಲಾಗುತ್ತೆ? ಈಗ ನಾವೇ ನೋಡ್ತೀವಿ, ಮನೆಯಲ್ಲಿ ಒಂದು ದೀಪ ಹಚ್ಚಿ ಅಂತ ಹೇಳಿದ್ರೆ ಅದನ್ನು ಮಾಡೋದಕ್ಕೆ ಕಷ್ಟ ಆಗಿರಬೇಕಾದ್ರೆ ಇನ್ನು ವಿಧಿ ವಿಧಾನಗಳನ್ನೆಲ್ಲ ಆಚರಣೆ ಮಾಡ್ತಾರಾ? ಇಲ್ಲ. ಅದೂ ಅಲ್ಲದೆ ಯಾರು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿರ್ತಾರೋ ಅವರು ಮಾತ್ರನೇ ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಸಾಧ್ಯ. ಈಗ ನಾವು ಶರಣಾಗತಿ ಆಗಬೇಕು ಅಂತಂದರೆ ಅಲ್ಲಿ ಭಗವಂತನ ಒಂದು ಪ್ರಸ್ತಾಪನೆ ಇಲ್ಲದೆ ನಾವು ಯಾರಿಗೆ ಶರಣಾಗತಿ ಆಗ್ತೀವಿ? ಎಲ್ಲಿ ಶರಣಾಗತಿ ಆಗ್ತೀವಿ? ಭಗವಂತ ಅನ್ನೋನು ಒಬ್ಬ ಇದಾನೆ ಅನ್ನೋದನ್ನು ನಾವು ನಂಬಿದ್ರೆ ಅಲ್ವಾ ಅಲ್ಲಿ ಶರಣಾಗತಿ ಅನ್ನೋದು ಬರೋದು. ಸೊ ಭಗವಂತನ ಧ್ಯಾನನೇ ಇಲ್ಲದೆ ಯೋಗಾಭ್ಯಾಸ ಅನ್ನೋದು ಎಲ್ಲಿದೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಈ ಯುಗದ ಜನರು ಏನು ಮಾಡ್ತಾರೆ ಅಂದರೆ, ಯಾರು ಮುಖ್ಯವಾಗಿ ಅಸುರಿ ಸ್ವಭಾವ ಇರುವಂಥ ವ್ಯಕ್ತಿಗಳು ಮೋಸ ಹೋಗೋದಕ್ಕೆ ಇಷ್ಟಪಡ್ತಾರೋ ನೋಡಿ, ಅವರಿಗೆ ಮೋಸ ಹೋಗೋದಕ್ಕೆ ಇಷ್ಟ. ಅವರು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅವರು ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಓ ಆಯಿತು, ನೀನು ಮೋಸ ಹೋಗಬೇಕು ಅಂತಲೇ ಇಷ್ಟಪಡ್ತೀಯ, ಆಯಿತು ನಿನಗೆ ಅಂಥವ್ರನ್ನೇ ಕಳಿಸ್ತೀನಿ ಅಂತ ಭಗವಂತ ಏನು ಮಾಡ್ತಾನೆ? ಮಹಾ ಮೋಸಗಾರರನ್ನು ಕಳಿಸ್ತಾನೆ. ಅಂಥವ್ರು ಏನು ಮಾಡ್ತಾರೆ? ಯೋಗದ ಹೆಸರಲ್ಲಿ ದಾರಿ ತಪ್ಪಿಸ್ತಾರೆ ನಮ್ಮನ್ನು. ಇವಾಗ ಮೋಸ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಅದನ್ನು ನಾವು ಕೇಳಿದ್ದೀವಿ ಕೂಡ, ನೋಡಿದ್ದೀವಿ ಕೂಡ, ನಮ್ಮ ಜೀವನದಲ್ಲಿ ಅನುಭವಿಸಿದ್ದೀವಿ ಕೂಡ ಅಲ್ವಾ? ಅಂದರೆ ಆ ಯೋಗ ಅಂತ ಹೇಳಿಕೊಂಡು ನಮಗೆ ಭಗವಂತನ ಪ್ರಾಪ್ತಿ ಆಗುತ್ತೆ ಅಂತಂದ್ಬಿಟ್ಟವರು ಬೇರೆ ಏನನ್ನೋ ಹೇಳ್ಕೊಡ್ತಾರೆ ಹೊರ್ತು ಅಂದರೆ ನಮ್ಮ ದಾರಿಯನ್ನು ತಪ್ಪಿಸೋ ಅಂತ ಕೆಲಸ ಮಾಡ್ತಾರೆ. ಸರಿಯಾದ ದಾರಿಯನ್ನು ತೋರಿಸೋಲ್ಲ. ಯಾಕೆಂದರೆ ಅವರೇ ನೋಡಿರಲ್ಲ ಅಂದಮೇಲೆ ಅವ್ರು ನಮ್ಗೆ ಹೆಂಗೆ ತೋರಿಸೋದಕ್ಕಾಗತ್ತೆ?
ಅಲ್ವಾ? ಈ ರೀತಿ ಯಾರು ಅವ್ರ ಹತ್ರ ಹೋಗ್ತಾರೋ ಅಂಥವರ ಜೀವನವನ್ನೇ ಅವರು ವ್ಯರ್ಥ ಮಾಡ್ತಾರೆ ಮತ್ತು ನಾಶ ಮಾಡ್ತಾರೆ. ಅದಕ್ಕೋಸ್ಕರನೇ ಭಗವದ್ಗೀತೆಯ 16ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಕೂಡ ಭಗವಂತ ಈ ವಿಷಯವನ್ನು ಹೇಳಿದ್ದಾನೆ. ಏನು ಅಂತಂದರೆ, ತಾವೇ ಅಧಿಕೃತರು ಅಂದರೆ ನನಗೆ ಅಧಿಕಾರ ಇದೆ ಹೇಳ್ಕೊಡೋದ್ರಲ್ಲಿ ಅಂತ ಹೇಳ್ಕೊಳ್ತಾರಲ್ಲ, ಅಂಥ ಧೂರ್ತರು ಅನ್ಯಾಯದಿಂದ ಗಳಿಸಿರುವಂಥ ಹಣದಿಂದ ಏನಾಗುತ್ತೆ, ಅವರಿಗೆ ಮತ್ತು ಹಿಡಿಯತ್ತೆ. ಅದರಿಂದ ಯಾವುದು ಶಾಸ್ತ್ರಗಳಲ್ಲಿ ಹೇಳಿದಾರೋ ಅದನ್ನೆಲ್ಲ ಅನುಸರಣೆ ಮಾಡದೆ ಅವರು ಯೋಗವನ್ನು ಆಚರಣೆ ಮಾಡ್ತಾರೆ. ಯೋಗ ಅಂತಂದ್ರೇ ಅದಕ್ಕೊಂದು ರೀತಿ ನೀತಿ ವಿಧಿ ವಿಧಾನ ಎಲ್ಲ ಇರುತ್ತೆ. ಆ ರೀತಿಯೇ ಅದನ್ನು ಮಾಡ್ಕೊಂಡು ಹೋಗಬೇಕು. ಆದರೆ ಅವ್ರೇನು ಮಾಡ್ತಾರೆ, ಅವರಿಗೆ ಹಣದ ಮತ್ತಿರೋದ್ರಿಂದ ವಿಧಿವಿಧಾನಗಳು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದನ್ನೆಲ್ಲ ಬಿಟ್ಟು ಅವರು ಅದೇ ರೀತಿ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಮೋಸ ಹೋಗಬೇಕು ಅಂತ ಯಾರು ಇಷ್ಟಪಡ್ತಾರೋ ಅಂಥ ಮುಗ್ಧ ಜನರನ್ನು ಕೊಳ್ಳೆ ಹೊಡೆದು ಆ ಹಣದಿಂದ ಅವರು ಉನ್ಮತ್ತರಾಗಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಈ ಒಂದು ಶ್ಲೋಕದಲ್ಲಿ ನಮ್ಗೆ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ದಾರಿ ತಪ್ಪಿಸೋರು ಬೇಕಾದಷ್ಟು ಜನ ಇರ್ತಾರೆ ಆಧ್ಯಾತ್ಮಿಕ ಅಂತ ಹೇಳ್ಕೊಂಡೇನೆ. ಅದರಿಂದ ನಾವು ಹುಷಾರಾಗಿರಬೇಕು. ಅಂಥವ್ರ ಕೈಯಲ್ಲಿ ನಾವು ಸಿಕ್ಕಾಕೊಂಡ್ರೆ ನಮ್ಮ ಜೀವನ ವ್ಯರ್ಥವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.